ನಮಸ್ತೆ ಎಲ್ಲರಿಗೂ, ನಾನು ನಂದಿನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ BPL ಕಾರ್ಡ್, ರೇಷನ್ ಕಾರ್ಡ್ ಯಾರ ಹತ್ರ ಎಲ್ಲ ಇದೆಯೋ ಅವರಿಗೆಲ್ಲ ಸರ್ಕಾರ ಇವಾಗ ಮತ್ತೊಂದು ಸಿಹಿ ಸುದ್ದಿಯನ್ನು ಕೊಟ್ಟಿದೆ. ಕೆಲವು ದಿನಗಳ ಹಿಂದೆ ನಾನು ವಿಡಿಯೋ ಮಾಡಿ ತಿಳಿಸಿದ್ದೆ. ಏನಂದರೆ, ಈ ಒಂದು BPL ರೇಷನ್ ಕಾರ್ಡ್ ಇರೋರಿಗೆ MRI ಹಾಗೂ CT ಸ್ಕ್ಯಾನ್ ಉಚಿತವಾಗಿ ಸಿಗಲಿದೆ ಇನ್ಮೇಲಿಂದ ಅಂತ ಒಂದು ಮಾಹಿತಿನ ಶೇರ್ ಮಾಡಿದ್ದೆ. ಹಾಗೆ ಅದೇ ರೀತಿಯಾಗಿ ಮತ್ತೆ ಈ ಒಂದು BPL ಕಾರ್ಡ್ಗೆ ಸರ್ಕಾರ ಇನ್ನೊಂದಷ್ಟು ಸೌಲಭ್ಯಗಳನ್ನು ಇವಾಗ ಕೊಟ್ಟಿದೆ. ಯಾರೆಲ್ಲ ಒಂದು ರೋಗಿಗಳಿರ್ತಾರೆ ಅವ್ರಿಗೆ ಹತ್ರ BPL ಕಾರ್ಡ್ ಇದ್ದರೆ ಈ ಒಂದು ಉಚಿತ ಸೌಲಭ್ಯನ ಪಡ್ಕೋಬೋದಾಗಿದೆ. ಇದು ಒಂದು ನಿಜವಾಗ್ಲೂ ಹೇಳಬೇಕಂದ್ರೆ ಒಂದು ದೊಡ್ಡ ಸೌಲಭ್ಯ ಅಂತಲೇ ಹೇಳ್ಬೋದು. ಕಿಡ್ನಿಗೆ ಸಂಬಂಧಪಟ್ಟ ಯಾವುದೇ ಒಂದು ಕಾಯಿಲೆಗಳಿಗೆ ಇಲ್ಲಿ ನಿಮಗೆ ಉಚಿತವಾಗಿ ಒಂದು ಸೌಲಭ್ಯ ಸಿಗುತ್ತೆ. ಸೊ ಈ ಎಲ್ಲ ಮಾಹಿತಿನ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿದ್ರೆ ಮಾಹಿತಿ ಕೂಡ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ರಾಜ್ಯ ಸರ್ಕಾರ BPL ಕಾರ್ಡ್ದಾರರಿಗೆ ಬಹಳಷ್ಟು ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಸೌಲಭ್ಯಗಳನ್ನು ಕೊಡುತ್ತೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಒಂದು ಜಿಲ್ಲಾವಾರು ಆಸ್ಪತ್ರೆಗಳಲ್ಲಿ 5 ಲಕ್ಷದವರೆಗೆ ನಿಮಗೆ ಉಚಿತವಾಗಿ ಈ ಟ್ರೀಟ್ಮೆಂಟ್ಗಳನ್ನು ನೀವು ತೊಗೋಬೋದು. ಅಂದರೆ BPL ಕಾರ್ಡ್ ಇರೋರಿಗೆ ಮಾತ್ರ ಇದು ಅನ್ವಯಿಸುತ್ತೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಇವಾಗ ಒಂದು ಹಾಸ್ಪಿಟಲ್ ಹೋಗಿ ಯಾವುದೇ ಒಂದು ಟ್ರೀಟ್ಮೆಂಟ್ ತೊಗೊಬೇಕಂದ್ರೂ ಯಾವುದೇ ಒಂದು ಕಾಯಿಲೆಗಳಿಗೆ ಲಕ್ಷಾಂತರ ರೂಪಾಯಿ ಖರ್ಚಾಗೇ ಆಗುತ್ತೆ. ಅದಕ್ಕಾಗಿ ಸರ್ಕಾರ ಈ ಒಂದು ಬಡ ಜನರಿಗೋಸ್ಕರ ಉಚಿತವಾಗಿ ಕೆಲವೊಂದು ಜಿಲ್ಲಾವಾರು ಆಸ್ಪತ್ರೆಗಳಲ್ಲಿ ಒಂದಷ್ಟು ಟ್ರೀಟ್ಮೆಂಟ್ಗಳನ್ನು ಕೊಡೋದಕ್ಕೆ ಕೆಲ ದಿನಗಳ ಹಿಂದಷ್ಟೇ MRI ಸ್ಕ್ಯಾನು ಹಾಗೂ CT ಸ್ಕ್ಯಾನು ಮಾಡಿಸೋರಿಗೆ ಇನ್ಮೇಲಿಂದ BPL ಕಾರ್ಡ್ ಇರೋರಿಗೆ ಉಚಿತವಾಗಿ ಮಾಡಿಸ್ಕೋಬೋದು ಈ ಒಂದು ಜಿಲ್ಲಾವಾರು ಆಸ್ಪತ್ರೆಗಳಲ್ಲಿ ಅಂತ ಒಂದು ಆರ್ಡರ್ನ ಪಾಸ್ ಮಾಡಿದರು. ಯಾಕಂದರೆ MRI ಸ್ಕ್ಯಾನ್ ಆಗಿರ್ಬೋದು, CT ಸ್ಕ್ಯಾನ್ ಆಗಿರ್ಬೋದು, ನೀವು ಹೊರಗಡೆ ಮಾಡಿಸ್ತೀರ ಅಂದರೆ ಪ್ರೈವೇಟ್ ಹಾಸ್ಪಿಟ್ಲ್ಗಳಲ್ಲಿ ನೀವು ಮಾಡಿಸ್ಬೇಕಾದ್ರೆ 10,000 5,000 ಇಷ್ಟು ದುಡ್ಡುಗಳನ್ನು ನೀವು ಕಟ್ಟಲೇಬೇಕಾಗುತ್ತೆ. ಸೊ ಇಂಥ ಒಂದು ಟ್ರೀಟ್ಮೆಂಟ್ ತೊಗೊಳೋದಕ್ಕೆ ಜನರಿಗೂ ತುಂಬ ಕಷ್ಟ ಆಗುತ್ತೆ ಅಂತ ಸರ್ಕಾರ ಅರಿತುಕೊಂಡು ಈ ರೀತಿಯ ಒಂದು ಸ್ಕೀಮ್ಗಳನ್ನು ತಂತು. ಅಂದರೆ ಉಚಿತ ಸೇವೆಗಳನ್ನು ತೊಗೊಂಡು ಬಂತು, MRI ಹಾಗೂ CT ಸ್ಕ್ಯಾನ್ಗಳನ್ನು. ಅದಾದ ಮೇಲೆ ಇದಕ್ಕೆ ಉತ್ತಮವಾದಂಥ ಪ್ರತಿಕ್ರಿಯೆ ಸಿಕ್ತು. ಅಂದರೆ ಒಳ್ಳೆ ರೆಸ್ಪಾನ್ಸ್ ಸಿಕ್ತು ಸರ್ಕಾರಕ್ಕೆ ಜನಗಳಿಂದ. ಅದಕ್ಕೆ ಏನು ಮಾಡಿದ್ರು ಸರ್ಕಾರ ಅಂದರೆ ಇನ್ನಷ್ಟು ಸ್ವಲ್ಪ ಉಚಿತ ಸೇವೆಗಳನ್ನು ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಮತ್ತೆ ಇವಾಗ ಇನ್ನೊಂದಷ್ಟು ಸೌಲಭ್ಯಗಳನ್ನು ತಂದಿದೆ. ಏನಪ್ಪ ಅದು ಅಂದರೆ, ಯಾರಿಗೆಲ್ಲ ಈ ಒಂದು ಕಿಡ್ನಿಗೆ ಸಂಬಂಧಪಟ್ಟಂಥ ಕಾಯಿಲೆಗಳಿರುತ್ತೆ ಅವರಿಗೆಲ್ಲ ಉಚಿತವಾಗಿ ಟ್ರೀಟ್ಮೆಂಟ್ನ ಕೊಡಬೇಕು ಅಂತ ಸರ್ಕಾರ ನಿರ್ಧಾರ ಮಾಡ್ಕೊಂಡಿದೆ. ಯಾವ ರೀತಿ ಇದು ಅಂದರೆ, ಇವಾಗ ನೀವು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು ಅಂದರೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತಲ್ವಾ. ನೀವು ಪ್ರೈವೇಟ್ ಹಾಸ್ಪಿಟಲಲ್ಲಿ ಹೋದರೆ 20-15 ಲಕ್ಷ ಈ ರೀತಿ ದುಡ್ಡು ನಿಮಗೆ ಬೇಕಾಗುತ್ತೆ. ನೀವು ಈ ಒಂದು ಜಿಲ್ಲಾವಾರು ಆಸ್ಪತ್ರೆ ಆಗಿರ್ಬೋದು ಅಲ್ಲಿ ಹೋದರೂ ಸಹ ನಿಮಗೆ ಲಕ್ಷಾಂತರ ರೂಪಾಯಿ ದುಡ್ಡು ಖರ್ಚಾಗೇ ಆಗುತ್ತೆ. ಇದನ್ನೆಲ್ಲ ಒಂದು ಗಮನಿಸಿದ ಸರ್ಕಾರ ಏನು ಮಾಡಿದೆ ಅಂದರೆ, ಕೆಲವೊಂದು ಹಾಸ್ಪಿಟಲ್ಗಳು ಕಾಲೇಜ್ ಜೊತೆಗೆ ಟೈಅಪ್ ಆಗಿರ್ತಾವಲ್ವ, ಅಂತಹ ಹಾಸ್ಪಿಟಲ್ಸ್ಗಳಲ್ಲಿ ಉಚಿತವಾಗಿ ಈ ಒಂದು ಕಿಡ್ನಿ ಆಪ್ರೇಷನ್ನ ಫ್ರೀಯಾಗಿ ಮಾಡಬೇಕು ಅಂತ ಇವಾಗ ಒಂದು ಸರ್ಕಾರ ಆರ್ಡರ್ನ ಪಾಸ್ ಮಾಡಿದೆ. ಯಾವ ರೀತಿಯ ಒಂದು ಹಾಸ್ಪಿಟ್ಲ್ ಅಂದರೆ, ಎಕ್ಸಾಂಪಲ್ಗೆ ಹೇಳೋದಾದರೆ ಕಿಮ್ಸ್ ಹಾಸ್ಪಿಟ್ಲು, ವಿಕ್ಟೋರಿಯಾ ಹಾಸ್ಪಿಟ್ಲು, ಈ ರೀತಿಯ ಎಷ್ಟೊಂದು ಹಾಸ್ಪಿಟ್ಲಸ್ಸು ನಿಮಗೆ ಸಿಗುತ್ತೆ. ನೀವು ಚೆಕ್ ಮಾಡ್ಕೋಬೋದು, ಗೂಗಲಲ್ಲಿ ಚೆಕ್ ಮಾಡಿಕೊಂಡು ನಿಮಗೇನಾದರೂ ಕಿಡ್ನಿ ಪ್ರಾಬ್ಲಮ್ ಇದ್ದರೆ ನೀವು ಅಲ್ಲಿ ಹೋಗಿ ಉಚಿತವಾಗಿ ಈ ಒಂದು ಸೌಲಭ್ಯವನ್ನು ಪಡ್ಕೋಬೋದಾಗಿದೆ. ಮತ್ತು ಇನ್ನೊಂದು ಕಂಡೀಷನ್ ಏನಿದೆಯಪ್ಪ ಅಂದರೆ, ಈ ರೀತಿಯ ಒಂದು ಸೌಲಭ್ಯ ಪಡ್ಕೊಬೇಕಂದ್ರೆ ಒಂದು ಕಂಡೀಷನ್ ಇದೆ. ಏನು ಅಂದರೆ, ನಿಮಗೆ ಬರೀ BPL ಕಾರ್ಡ್ ಇದ್ದರೆ ಸಾಕಾಗಲ್ಲ, ನಿಮಗೆ ಅದ್ರ ಜೊತೆಗೆ ಆಯುಷ್ಮಾನ್ ಕಾರ್ಡ್ ಕೂಡ ಇರಬೇಕಾಗತ್ತೆ. ಆಯುಷ್ಮಾನ್ ಕಾರ್ಡು ಕೇಂದ್ರ ಸರ್ಕಾರದಿಂದ ನಿಮಗೆ ಕೊಡ್ತಾರೆ. ಅದರಿಂದನೂ ನಿಮಗೆ ಹೆಲ್ತ್ ಬೆನಿಫಿಟ್ಸ್ ಸಿಗುತ್ತಲ್ವ. ಎರಡೂ ಕಾರ್ಡು ನಿಮಗಿದ್ರೆ ಈ ಒಂದು ಕಿಡ್ನಿ ಆಪ್ರೇಷನ್ ನೀವು ಮಾಡಿಸ್ಕೋಬೋದಾಗಿದೆ. ಆಯುಷ್ಮಾನ್ ಕಾರ್ಡ್ ನೀವು ಇನ್ನೂ ಮಾಡಿಸ್ಕೊಂಡಿಲ್ಲ ಅಂದರೆ ನಿಮ್ಮ ಹತ್ತಿರದ CH ಸೆಂಟರ್ಗೆ ಹೋಗಿ ನೀವು ಮಾಡಿಸ್ಕೋಬೋದಾಗಿದೆ. ಸೊ ಹಾಗಾಗಿ ಇದರಿಂದ ಜನಗಳಿಗೆ ತುಂಬಾ ಅನುಕೂಲ ಆಗುತ್ತೆ ಅಂತಲೇ ಹೇಳ್ಬೋದು. ಇದು ಒಂದು ದೊಡ್ಡ ಹೆಜ್ಜೆ ಆಗಿದೆ. ಬಡ ಜನರಿಗೆ ಒಂದು ಆರೋಗ್ಯಕ್ಕೆ ಅನುಕೂಲ ಆಗೋ ರೀತಿ ಮಾಡಿಕೊಡ್ತದೆ ಸರ್ಕಾರ. ಇದನ್ನು ಎಲ್ಲರೂ ಸರಿಯಾಗಿ ಉಪಯೋಗಿಸ್ಕೊಳ್ಬೇಕಾಗತ್ತೆ. ಹಾಗಾಗಿ ಈ ಒಂದು ಮಾಹಿತಿನ ಆದಷ್ಟು ಯಾರ ಹತ್ರ BPL ಕಾರ್ಡ್ ಇದೆ ಅವ್ರಿಗೆಲ್ಲರಿಗೂ ಸಹ ನೀವು ಶೇರ್ ಮಾಡಿ. ಎಲ್ಲರಿಗೂ ಸಹ ಈ ಮಾಹಿತಿ ತಿಳಿಯೋದ್ರಿಂದ ಸರ್ಕಾರದ ಒಂದು ಬೆನಿಫಿಟ್ನ ಕರೆಕ್ಟಾಗಿ ಬಡ ಜನರು ಪಡ್ಕೋಬೋದಾಗಿದೆ. ಈ ರೀತಿಯ ಒಂದು ಸೌಲಭ್ಯ ಸಿಗುತ್ತೆ ಅಂತ ಹೆಲ್ತ್ ಮಿನಿಸ್ಟರು ಸಹ ಇವಾಗ ಈ ಒಂದು ಅನೌನ್ಸ್ಮೆಂಟ್ನ ತಿಳಿಸಿದ್ದಾರೆ. ಸೊ ಹಾಗಾಗಿ ನಿಮಗೆ ಒಂದು ಕಿಡ್ನಿಗೆ ಸಂಬಂಧಪಟ್ಟಂಥ ಏನೇ ಒಂದು ಕಾಯಿಲೆ ಇದ್ದರೂ ನಿಮ್ಮ ರಿಪೋರ್ಟ್ಸ್ಗಳನ್ನ ತೊಗೊಂಡು BPL ಕಾರ್ಡನ್ನ ತೊಗೊಂಡು ನೀವು
ಈ ರೀತಿಯ ಒಂದು ಟ್ರೀಟ್ಮೆಂಟ್ನ ತೊಗೋಬೋದಾಗಿದೆ. ಈ ಮಾಹಿತಿ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ ಹಾಗೂ ಎಲ್ರಿಗೂ ಶೇರ್ ಮಾಡಿ. ಇದೇ ರೀತಿಯಂಥ ಮಾಹಿತಿಗಳು ನಿಮ್ಗೆ ಸಿಗಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.